ನಮಸ್ಕಾರ ಮಯೂರ ಅಗ್ರವಾರ್ತೆಗೆ ಸ್ವಾಗತ. ನಾನು ನಿಶ್ಚಿತ. ಖಡ್ವಾಂದ ಪಂಜಿನ ಮೆರವಣಿಗೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತಹದ್ದು. 30ಕ್ಕೂ ಹೆಚ್ಚು ಮಂದಿ ಇದರಲ್ಲಿ ಸುಟ್ಟು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ. ಮಧ್ಯಪ್ರದೇಶದ ಖಾಂಡಾಯದಲ್ಲಿ ಗುರುವಾರ ತಡರಾತ್ರಿ ಈ ಘಟನೆ ನಡೆದಿತ್ತು. ಇನ್ನು 26/11 ದಾಳಿಯಲ್ಲಿ ಹುತಾತ್ಮರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೆ ಆಯೋಜನೆ ಮಾಡಲಾಗಿದ್ದಂತಹ ಪಂಜಿನ ಮೆರವಣಿಗೆಯಲ್ಲಿ ನೂರಾರು ಮಂದಿ ಭಾಗವಹಿಸಿದ್ರು. ಇನ್ನು ಈ ವೇಳೆ ಪಂಜಿನ ಬೆಂಕಿ ಹಚ್ಚುವಂತಹ ಸಂದರ್ಭದಲ್ಲಿ ಏಕಾಏಕಿ ಬೆಂಕಿ ಆವರಿಸಿಕೊಂಡಿದೆ. ಆಗ ಜನರು ಭಯದಿಂದ ಪ್ರಾಣ ರಕ್ಷಣೆಗಾಗಿ ಓಡಿದಂತಹ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿದ್ದಾರೆ. ಖಡ್ವಾಂದದಲ್ಲಿ ನಡೆದಂತಹ ಅಗ್ನಿ ಅವಘಡದಲ್ಲಿ ಗಾಯಗೊಂಡಿರುವಂತಹ ಜನರನ್ನ ಚಿಕಿತ್ಸೆಗಾಗಿ ಈಗಾಗಲೇ ಜಿಲ್ಲಾಸ್ಪತ್ರೆಗೂ ಸಹ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಪೊಲೀಸರು ಹಾಗೆ ಜಿಲ್ಲಾಡಳಿತದ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸಿರುವಂತಹದ್ದು. ಮೊನ್ನೆ ನಡೆದಂತಹ ಈ ಅವಘಡದಿಂದಾಗಿ ಆ ಸ್ಥಳ ಜೊತೆಗೆ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶದ ಜನತೆ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಇದರಲ್ಲಿ ಸಾಕಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇರುವಂತಹದ್ದು. ಇನ್ನು ಕೆಲವೊಂದಿಷ್ಟು ಜನರು ಜೀವನ್ ಮರಣದ ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಹವರಿಗೂ ಕೂಡ ಈಗಾಗಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಅಗ್ನಿ ಅವಘಡ ಏನಿದೆ ಸಾಕಷ್ಟು ಜನರನ್ನ ನಿಬ್ಬೆರಗಾಗಿ ಕೂಡ ಮಾಡಿತ್ತು. ಅದರ ಜೊತೆಗೆ ಪ್ರಮುಖವಾಗಿ ಏನು ಏಕಾಏಕಿ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಆವರಿಸಿಕೊಂಡಂತಹ ಸಂದರ್ಭದಲ್ಲಿ ಜನ ಭಯಭೀತರಾಗಿ ಕಕ್ಕಾಬಿಕ್ಕಿಯಾಗಿ ಯಾವ ಕಡೆ ಓಡೋಗ್ಬೇಕು ಅನ್ನುವಂತಹದನ್ನ ಕೂಡ ಅವರು ತಿಳಿಯದೇ ಓಡೋಗುವಂತಹ ಸಂದರ್ಭದಲ್ಲಿ ಅವರು ಪ್ರಾಣವನ್ನ ರಕ್ಷಣೆಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕಾಲ್ತುಳಿತ ಕೂಡ ಆಗಿದೆ. ಇನ್ನು ಈ ಕಾಲ್ತುಳಿತದಿಂದಲೂ ಕೂಡ ಸಾಕಷ್ಟು ಜನರಿಗೆ ಸಮಸ್ಯೆಗಳು ಕೂಡ ಆಗಿರುವಂತಹದ್ದು. ಖಡ್ವಾಂದದಲ್ಲಿ ನಡೆದಂತಹ ಈ ಅಗ್ನಿ ಅವಘಡ ಏನಿದೆ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಮಾದ ಅಂತ ಕೂಡ ಹೇಳಬಹುದಾಗಿರುವಂತಹದ್ದು. ಜನರನ್ನ ಈಗಾಗಲೇ ಚಿಕಿತ್ಸೆಗೆ ಅಂತ ಹೇಳಿ ಹೆಚ್ಚುವರಿ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆ ಸೇರಿದಂತೆ ಸ್ಥಳೀಯ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಈಗಾಗಲೇ ಅವರನ್ನ ದಾಖಲು ಸಹ ಮಾಡಲಾಗಿದೆ. ಸ್ಥಳಕ್ಕೆ ಪೊಲೀಸರು ಹಾಗೆ ಜಿಲ್ಲಾಡಳಿತದ ಅಧಿಕಾರಿಗಳು ಆಗಮಿಸಿ ಸ್ಥಳವನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಪತಿ ರಾಜ್ ಕುಂದ್ರಾ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ ಕುಂದ್ರಾ ಅವರ ಮುಂಬೈ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇನ್ನು ದಾಖಲಾತಿಗಳನ್ನು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ಫೋನ್ ಚಿತ್ರಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಂತಹ ಹಣ ವರ್ಗಾವಣೆ ಪ್ರಕರಣದ ಮೇಲೆ ರಾಜ್ ಕುಂದ್ರಾ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಕೂಡ ನಡೆಸಿದ್ರು. ಇನ್ನು ಭಾರತೀಯ ದಂಡ ಸಂಹಿತೆ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ಸ್ಗಳ ಅಡಿಯಲ್ಲಿ ಜುಲೈ 2021ರಲ್ಲಿ ರಾಜ್ ಕುಂದ್ರಾ ಅವರನ್ನ ಮುಂಬೈ ಅಪರಾಧ ವಿಭಾಗ ಬಂಧನಕ್ಕೆ ಒಳಪಡಿಸಿತ್ತು. ಮೊಬೈಲ್ ಅಪ್ಲಿಕೇಶನ್ಸ್ಗಳ ಮೂಲಕ ಅಶ್ಲೀಲ ಚಿತ್ರಗಳ ನಿರ್ಮಾಣ ಹಾಗೆ ಪ್ರಸಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬಂಧನಕ್ಕೂ ಸಹ ಒಳಪಡಿಸಿದ್ರು. ರಾಜ್ ಕುಂದ್ರಾ ಹಾಗೆ ಇತರರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಇನ್ನು ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ ಅನ್ನುವಂತಹದ್ದು ಮಾಹಿತಿ ಇರುವಂತಹದ್ದು. ಚಂದ್ರಶೇಖರ್ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅದು ತಪ್ಪು. ಒಕ್ಕಲಿಗ ಸ್ವಾಮೀಜಿಯವರು ಈ ದೇಶದ ಅನ್ನ ತಿಂದು ನೀರು ಕುಡಿದು ಪಾಕಿಸ್ತಾನಕ್ಕೆ ಹುಟ್ಟಿದ ಹಾಗೆ ಮಾತನಾಡ್ತಾರಲ್ಲ ಅದಕ್ಕೆ ಹಾಗೆ ಹೇಳಿದ್ದಾರೆ ಅಂತ ತಿಳಿಸಿದ್ರು. ಇನ್ನು ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಮತದಾನದ ಹಕ್ಕಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಹಿಂದೂಗಳಿಗೆ ಕ್ರಿಶ್ಚಿಯನ್ ಅವರಿಗೆ ಪಾಕಿಸ್ತಾನದಲ್ಲಿ ಮತದಾನದ ಹಕ್ಕೇ ಇಲ್ಲ. ಅಫ್ಘಾನಿಸ್ತಾನದಲ್ಲಿ
ಇಲ್ಲದಾಗಿದೆ. ಜೊತೆಗೆ ಸ್ವಾಮಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ ಅಂತ ಕೂಡ ತಿಳಿಸಿದ್ರು. ಹಿಂದೂಗಳ ಪರವಾಗಿ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಸ್ವಾಮೀಜಿಗಳಿಗೆ ಅಭಿನಂದನೆಯನ್ನ ಕೂಡ ನಾನು ಸಲ್ಲಿಸ್ತೀನಿ ಅಂತ ಹೇಳಿದ್ರು. ಅವರ ಪ್ರಕರಣವನ್ನ ವಾಪಸ್ ಪಡ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನ ಕೇಳಬೇಕಾಗುತ್ತೆ ಅಂತ ಕೂಡ ಹೇಳಿದ್ರು. ಇನ್ನು ತಮಗೆ ಮತ ಬೇಕಾದ್ರೆ ಶಾಲು ಹಾರ ಸ್ವಾಮೀಜಿಗಳ ಬಳಿ ಒಯ್ದು ಎಲೆಕ್ಷನ್ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಕೊಟ್ಟು ನಮ್ಮ ಪರವಾಗಿ ಆಶೀರ್ವಾದವನ್ನ ಮಾಡಿ ಅಂತ ಹೇಳ್ತಾರೆ. ಇನ್ನು ಕೂಡಲ ಸಂಗಮ ಸ್ವಾಮೀಜಿಗಳಿಗೆ ನೀವು ಮುಜುಗರವನ್ನ ಮಾಡಬೇಡಿ ಅಂತ ಕೂಡ ಹೇಳಿದ್ರು. ತಾಯಿ ಲಕ್ಷ್ಮಿ ಅಕ್ಕ ಇನ್ನು ಉಳಿದಂತಹವರ ಹೆಸರನ್ನ ತೆಗೆದುಕೊಳ್ಳಲ್ಲ, ನಾನು ಅವರ ಚಿಲ್ರೆ ಇದ್ದಾರೆ ಅಂತ ಕೂಡ ಟಾಂಗ್ ಅನ್ನ ನೀಡಿದ್ರು. ತಪ್ಪದು. ಯಾಕಂದ್ರೆ ಒಕ್ಕಲಿಗ ಸ್ವಾಮೀಜಿಯವರು ಅವರಿಗೆ ಇವ್ರೇನು ದೇಶದ ಅನ್ನ ತಿಂದು ನೀರು ಕುಡಿದು ಪಾಕಿಸ್ತಾನ ಹುಟ್ಟದಂಗೆ ಮಾತಾಡ್ತಾರಲ್ಲ, ಅದಕ್ಕೆ ಅವ್ರು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಪಾಕಿಸ್ತಾನದಾಗ ಮತದಾನ ಹಾಕೈತೇನ್ರಿ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ, ಅಫ್ಘಾನಿಸ್ತಾನದಲ್ಲಿಲ್ಲ. ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅನ್ನೋಂಥ ಪ್ರಶ್ನೆ ಮಾಡ್ಯಾರ ಅವರು. ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು, ಇಲ್ಲಾಂದರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನು ಕೇಳಬೇಕು. ಭಾಳ ಸ್ವಾಭಿಮಾನಿ ವ್ಯಕ್ತಿ ಅದಲ್ಲ ಡಿ.ಕೆ. ಶಿವಕುಮಾರ್ ಮಾತಾಡಲಿ. ಇವತ್ತು ಒಕ್ಕಲಿಗರ ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಕೇಸ್ ಹಾಕ್ಯಾರ. ಇದ್ರ ಬಗ್ಗೆ ಒಕ್ಕಲಿಗ ಸಮಾಜದ ಅವರೇ ಲೀಡರ್ ಕೂಡ ಅವರೇ ಹೇಳ್ತಾ ಇದ್ದಾರೆ, ಇಲ್ಲ ಸ್ವಾಮೀಜಿಗೆ ಆ ರೀತಿ ರಾಜಕೀಯದಲ್ಲಿ ಹೊಂದಾಣಿಕೆ ಆಗ್ಬೋದು, ತಾವು ಓಟ್ ಬೀಳಕ್ಕೆ ರಾಜಕೀಯ ತೊಳೆ ಶಾಲಾ ಹಾರ ಒಯ್ದು ಇಲೆಕ್ಷನ್ದಾಗ ಕೊಟ್ಟು ನಮ್ಮ ಪರವಾಗಿ ಆಶೀರ್ವಾದ ಮಾಡಿರಿ ಗುರುಗಳ ನಮ್ಮ ಸಮಾಜಕ್ಕೆ ಹೇಳ್ರೆ ತೀವ್ರ ಹೋಗ್ತಾರೆ ಇಲ್ರಿ, ಹೋಗ್ಯಾರ ಎಲ್ಲಿ ಅವರು ಫೋಟೋ ಅದಾವ ಇಲ್ಲ. ಹಾಂ, ಮತ್ತು ಈಗ ಈ ನಮ್ಮ ಕೂಡಲ ಸಂಗಮ ಸ್ವಾಮಿಗಳಿಗೆ ಹೇಳ್ತಾರೆ ಕಾಂಗ್ರೆಸ್ ನಮ್ಮ ಮುಜುಗರ ಮಾಡಬೇಡ್ರಿ ಅಂತ ಹೇಳ್ತಾರೆ. ಯಾರು ತಾಯಿ ಲಕ್ಷ್ಮಿ ಅಕ್ಕ ಇನ್ನೂ ಉಳ್ಕಿದ್ರ ಹೆಸರು ತೆಗೆದ್ರು ಭಾಳ ಚಿಲ್ಲರೆ ಅದಾವು. ಅದಕ್ಕೆ ತಮ್ಮ ಸರ್ಕಾರ ನಾ ಇದ್ದಾಗ ನಮ್ಮ ಸರ್ಕಾರ ಇದ್ರೂ ನಾನು ಹೋರಾಟ ಮಾಡೀನಿ. ನಿಮ್ಮ ದಮ್ಮ ತಾಕತ್ತು ನಾಳೆ ವಿಧಾನಸಭೆದಾಗ ಇತ್ತಂದ್ರೆ ನಾ ಪ್ರಶ್ನೆ ಮಾಡ್ತೀನಿ. ನನ್ನ ಜೋಡೆ ಬಾಯಿಗಳದ್ದು ಹೋರಾಟ ಮಾಡಿದ್ರೆ ಮುಂದಿನ ಸಲ ನೀವು ವಿಧಾನಸಭೆ ಕಟ್ಟಿ ಹತ್ತಿರ ಇಲ್ಲಕಂದ್ರೆ ಮನೆಗೆ. ಸಚಿವ ಸಂಪುಟ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಈಗಾಗಲೇ ಅಧಿವೇಶನ ಕೂಡ ಆರಂಭ ಆಗೋದಕ್ಕೂ ಮುಂಚಿತವಾಗಿ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂತಹದ್ದು. ಕಾಗವಾಡದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ನಾನು ಸಹ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ ಅನ್ನುವಂತಹದನ್ನ ತಿಳಿಸಿದ್ದಾರೆ. ಯಾವುದೇ ಖಾತೆಯನ್ನ ಕೊಟ್ಟರೂ ಕೂಡ ನಾವು ಸೂಕ್ತವಾಗಿ ನಿಭಾಯಿಸ್ತೀವಿ ಅಂತ ಹೇಳಿದ್ರು. ಇನ್ನು ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು. ಬೆಳಗಾವಿ ಜಿಲ್ಲೆಯ ಎಲ್ಲಾ ಪಂಚಮಸಾಲಿ ಸಮುದಾಯದ ಶಾಸಕರು ಹಾಗೆ ಸಚಿವರು ಸಿಎಂ ಅವರನ್ನ ಭೇಟಿಯಾಗ್ತೀವಿ. ಅಧಿವೇಶನದ ಸಮಯದಲ್ಲಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗ್ತೀವಿ ಅಂತ ಕೂಡ ತಿಳಿಸಿದ್ರು. ಎಲ್ಲಾ ನಾಯಕರು ನಾವು ಒಗ್ಗಟ್ಟಾಗೇ ಇದ್ದೀವಿ, ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ. ಎಲ್ಲಾ ನಾಯಕರು ಚರ್ಚೆಯನ್ನ ಮಾಡಿ ಒಂದು ಹಂತಕ್ಕೆ ಬರ್ತೀವಿ, ಒಂದು ನಿರ್ಧಾರಕ್ಕೆ ಬರ್ತೀವಿ. ಇನ್ನು ಲಕ್ಷ್ಮಣ್ ಸವದಿ ಅವರು ಸಹ ಹಿರಿಯರಿದ್ದಾರೆ. ಈ ಹಿಂದೆ DCM ಸ್ಥಾನವನ್ನ ನಿಭಾಯಿಸಿದಂತಹವರು ಲಕ್ಷ್ಮಣ್ ಸವದಿ ಅವರು ಅಂತ ಕೂಡ ಹೇಳಿದ್ರು. ಅದು ನಾಳೆ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿ ಎಲ್ಲ MLAಗಳು, ಬೆಳಗಾವಿ ಜಿಲ್ಲಾ MLAಗಳು, ಪಂಚಮಸಾಲಿದ ಎಲ್ಲ MLAಗಳು ಕೂಡಿ ಸ್ವಾಮೀಜಿಯವರು ಕೂಡ ಕೂಡಿ ಒಂದು ನಿಯೋಗವನ್ನು ಹೋಗಿ ಭೇಟಿಯಾಗಿ ಅಲ್ಲಿ ನಮಗೆ 2A ಮೀಸಲಾತಿಯನ್ನು ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಮತ್ತು ಬಡವರ ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ಶಿಕ್ಷಣ ಸಲುವಾಗಿ ನಾವು ಆ 2A ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಅದು ಕೊಡಬೇಕು ಅನ್ನೋ ಅಂಥ ವಿನಂತಿಯನ್ನು ಸಾಕಷ್ಟು ಸಲ ಈಗ ಬೊಮ್ಮಾಯಿ ಇದ್ದಾಗಿಂದು, ಯಡಿಯೂರಪ್ಪ ಇದ್ದಾಗಿಂದು ಸಾಕಷ್ಟು ಸಲ ಅದಕ್ಕೆ ಕೇಳಿದ್ದೀವಿ. ಇವರು ಹೋಗಿ ವಿನಂತಿ ಮಾಡ್ಕೊತೀವಿ. ಅದ್ರ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತೀವಿ. ಅದೆಲ್ಲ ನಡೆಯುವೆಲ್ಲ ಅವೆಲ್ಲ ಏನೂ ಸಂಬಂಧ ಇಲ್ಲ. ಎಲ್ಲರೂ ಒಕ್ಕಟ್ಟಿದ್ದೀವಿ, ಒಕ್ಕಟ್ಟು ಮಾಡ್ತೀವಿ. ಅದೇನೇನೋ ತಪ್ಪು ಗ್ರಾಹಕ ಆಗಿದಾವು. ಎಲ್ಲರೂ ಒಕ್ಕಟ್ಟಾಗಿ ಇದ್ದೀವಿ, ಒಕ್ಕಟ್ಟಾಗಿರ್ತೀವಿ, ಒಕ್ಕಟ್ಟಾಗಿ ಕೇಳ್ತೀವಿ. ನನಗೆ ಮಾಹಿತಿ ಇಲ್ಲ, ನಾನು ಆಕಾಂಕ್ಷಿ ಇದ್ದೀನಿ. ನನಗೂ ಕೊಟ್ಟರು ಯಾವ ಖಾತೆ ಕೊಟ್ಟರು ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನೋಂಥ ಶಕ್ತಿ ನನ್ನಲ್ಲಿದೆ. ಅದಕ್ಕೆ ನನಗೂ ಕೊಟ್ಟರು ನಿಭಾಯಿಸ್ತೀನಿ. ಆದರೆ ನನಗೆ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ಕೂಗು ಕೇಳಿ ಬರ್ತಾ ಇದೆ. ಏನು ತಪ್ಪೇನಿದೆ, ಕೊಡಬೇಕಿಲ್ಲ. ಅವರು ಸೀನಿಯರ್ ಇದ್ದಾರೆ, ಮಾಜಿ ಉಪಮುಖ್ಯಮಂತ್ರಿಗಳಿದ್ದಾರೆ.
ಅವ್ರಿಗೂ ಕೊಟ್ಟರೂ ನಾನು ಸಂತೋಷಿದ್ದೀನಿ. ಸರ್, ಈ ಹಿಂದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಮಾಡಿದ್ರು. ಅದೇ ಮಾದರಿಯಲ್ಲಿ ಡಿಸೆಂಬರ್ 5ರಂದು ಹಾಸನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಸರ್. ಕೆಲವೊಂದಿಷ್ಟು ಸಿದ್ದರಾಮಯ್ಯ ವಿರೋಧಿ ಬಣಿಗಳು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಅನ್ನೋ ಮಾತುಗಳಿವೆ DKಶಿ ಬಣಗಳಿಂದ. ಏನು ಹೇಳ್ತಾರೆ ಸರ್? ನನಗೇನು ಮಾಹಿತಿ ಇಲ್ಲ, ಅದನ್ನು ನನಗೆ ಗೊತ್ತಿಲ್ಲ. ಓಕೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ 15 ದಿನಗಳಲ್ಲಿ 5 ಜನ ಬಾಣಂತಿಯರು ಮೃತಪಟ್ಟಿರುವಂತಹ ಘಟನೆ ನಡೆದಿರುವಂತಹದ್ದು. ಇನ್ನು ಈಗಾಗಲೇ ತನಿಖಾ ತಂಡದ ವರದಿಯ ಪ್ರಕಾರ ಸಿಸೇರಿಯನ್ ಸಮಯದಲ್ಲಿ ನೀಡಲಾದಂತಹ ಕಳಪೆ ಗುಣಮಟ್ಟದ ಗ್ಲೂಕೋಸೇ ಈ ಬಾಣಂತಿಯರ ಸಾವಿಗೆ ಕಾರಣ ಅಂತ ಹೇಳಿ ಉಲ್ಲೇಖವನ್ನು ಸಹ ಮಾಡಲಾಗಿದೆ. ಇನ್ನು ಇಂಟ್ರಾವೈನಸ್ ದ್ರವಣ ಏನಿದೆ, IV ಏನಿದೆ, ಅದು ಕಳಪೆ ಗುಣಮಟ್ಟದಿಂದ ಕೂಡಿರೋದೇ ಈ ಬಾಣಂತಿಯರ ಸಾವಿಗೆ ಕಾರಣ ಅನ್ನುವಂಥದ್ದು ಒಂದೆಡೆ ಕೇಳಿ ಬರ್ತಾ ಇದೆ. ಆದರೂ ಕೂಡ ವೈದ್ಯಾಧಿಕಾರಿಗಳು ಸಿಸೇರಿಯನ್ ಸಂದರ್ಭದ ವೇಳೆ IV ಗ್ಲೂಕೋಸ್ ನೀಡಿದ್ರಿಂದ ಬಾಣಂತಿಯರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ನಿಖರ ಏನಿದೆ ತನಿಖಾ ತಂಡ ಈಗಾಗಲೇ ಪತ್ತೆಯನ್ನು ಕೂಡ ಹಚ್ಚಿದೆ. ಹೀಗಾಗಿ ಇಂಟ್ರಾವೈನಸ್ ದ್ರಾವಣ ಗ್ಲೂಕೋಸ್ ಬಳಕೆ ಮಾಡದಂತೆ ಆರೋಗ್ಯ ಇಲಾಖೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಈಗಾಗಲೇ ಸೂಚನೆಯನ್ನು ಸಹ ನೀಡಿದೆ. ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಂತಹ ಗರ್ಭಿಣಿಯರಿಗೆ ಸಿಸೇರಿಯನ್ ಅನ್ನು ಮಾಡಲಾಗಿತ್ತು. ಸಿಸೇರಿಯನ್ ಬಳಿಕ ಬಾಣಂತಿಯರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ನವೆಂಬರ್ 9ರಂದು ಹೆರಿಗೆಯ ಬಳಿಕ ಏಕಾಏಕಿ 7 ಜನ ಬಾಣಂತಿಯರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಇನ್ನು ಆರೋಗ್ಯದಲ್ಲಿನ ಏರುಪೇರಿಂದ ಕಳೆದ 15 ದಿನಗಳಲ್ಲಿ 5 ಬಾಣಂತಿಯರು ಮೃತಪಟ್ಟಿದ್ದಾರೆ ಎನ್ನುವಂತಹದ್ದು ಕೂಡ ವರದಿಯಾಗಿದೆ. ಇನ್ನು ರಾಜ್ಯದಲ್ಲಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತಹದ್ದು ಈ ಬಾಣಂತಿಯರ ವಿಚಾರ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಕೂಡ ಈ ಕುರಿತಂತೆ ಕಿಡಿಕಾರ್ತಾ ಇದೆ. ಬಾಣಂತಿಯರ ಸಾವಿಗೆ ಕಾರಣ ಏನು ಎಂಬುದಂತಹದನ್ನ ತಿಳಿದುಕೊಳ್ಳೋದಕ್ಕೆ ಸರ್ಕಾರ ತಜ್ಞರ ಸಮಿತಿಯನ್ನ ರಚನೆ ಮಾಡಿತ್ತು. ಡಾಕ್ಟರ್ ಸವಿತಾ, ಡಾಕ್ಟರ್ ಭಾಸ್ಕರ್ ಮತ್ತೆ ಡಾಕ್ಟರ್ ಹರ್ಷ ಅವರನ್ನ ಒಳಗೊಂಡಂತಹ ತಜ್ಞರ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿದೆ. ಈ ಕೂಡಲೇ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನು ನೀಡಿ ಸಾವಿಗೆ ಕಾರಣ ಏನು ಅನ್ನುವಂತಹದನ್ನ ತನಿಖೆ ನಡೆಸಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಿತ್ತು. ತನಿಖೆಯ ಬಳಿಕ ಸರ್ಕಾರಕ್ಕೆ ತುರ್ತು ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿತ್ತು. ತನಿಖೆ ನಡೆಸಿದ ತಂಡ ಸಾವಿಗೆ ಕಾರಣ ಏನು ಅಂತ ಹೇಳಿ ಸರ್ಕಾರಕ್ಕೆ ವರದಿಯನ್ನ ಕೂಡ ಸಲ್ಲಿಸಿದೆ. IV ಗ್ಲೂಕೋಸ್ ನೀಡಿರೋದೇ ಗರ್ಭಿಣಿಯರ ಸಾವಿಗೆ ಪ್ರಮುಖ ಕಾರಣ ಅಂತ ಹೇಳಿ ತನಿಖಾ ತಂಡ ವರದಿಯನ್ನ ನೀಡಿದೆ ಅಂತ ಹೇಳಿ ಉನ್ನತ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಕಾಗವಾಡದ ಶಾಸಕ ರಾಜು ಕಾಗೆ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಹಿಂದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಇದೆ ಎಂದಿದ್ದಂತಹ ಕಾಗವಾಡ ಶಾಸಕ ರಾಜು ಕಾಗೆ ಏನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಅಗತ್ಯ ಇಲ್ಲ ಅಂತ ಹೇಳಿದರು. ಬಾಗಲಕೋಟೆ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದೇನೆ. ವಿದ್ಯುತ್ ಸರಬರಾಜು ವಿಚಾರವಾಗಿ ತಾಂತ್ರಿಕ ತೊಂದರೆ ಇತ್ತು. ಅದನ್ನ ಆದಷ್ಟು ಬೇಗ ಸರಿಪಡಿಸೋದಕ್ಕೆ ಮೊದಲ ಹಂತದ ಕಾಮಗಾರಿ ಅತಿ ಶೀಘ್ರದಲ್ಲಿ ಈಗಾಗಲೇ ನಡೆಸಲಾಗಿದೆ, ಕೆಲಸಗಳು ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಸಂಪುಟ ವಿಸ್ತರಣೆಯ ವಿಚಾರವಾಗಿ ಮಾತನಾಡಿದ್ರು. ನಾನು ಈಗಾಗಲೇ ಸಾಕಷ್ಟು ಭವಿಷ್ಯಗಾರನಂತೂ ಅಲ್ವೇ ಅಲ್ಲ, ನನ್ನನ್ನು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಕೂಡ ಸಿಗೋದಿಲ್ಲ. ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಹೈಕಮಾಂಡ್ ಕೂಡ ಇದೆ, ಅವರ ತೀರ್ಮಾನದ ಪ್ರಕಾರ ಅದು ನಡೆಯುತ್ತೆ ಅಂತ ಕೂಡ ಲಕ್ಷ್ಮಣ್ ಸವದಿ ತಿಳಿಸಿದ್ರು. ಅದನ್ನ ನೀವು ನಾನು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದಿಲ್ಲ. ತಾವು ಕೂಡ ಸಚಿವರ ಆಕಾಂಕ್ಷಿಗಳಂತ ಕೇಳಿ ಅದನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನದ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ. ತಾವು ಏನಾದ್ರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದೀರಾ ವಿಸ್ತರಣೆ ಆದ್ರೆ? ನಿನ್ನ ಮನುಷ್ಯನಾಗ ಏನಿದೆ ಹೇಳ, ಅದನ್ನ ಮಾಡ್ತೇನೆ ನಾನು. ನೀನು ಇಡಬೇಕು ಅಂದ್ರೆ ಇಡ್ತೀನಿ, ಬೇಡ ಅಂದ್ರೆ ಬೇಡುತ್ತೀನಿ. ಏನು ಮಾಡ್ಬೇಕು ಹೇಳು, ಏನು ಮಾಡಲಿ? ಆಯ್ತು, ಜನರ ಅಭಿಪ್ರಾಯ ಇದೆ ಸರ್, ಅದಕ್ಕೆ ಆಯ್ತು ನೋಡೋಣ. ಅದನ್ನು ಸರ್ಕಾರದ ಮತ್ತು ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು
ನಿಮ್ಮ ಒತ್ತಾಸೆಯನ್ನು ಅವ್ರ ಗಮನಕ್ಕೆ ತಗೊಳ್ತಕ್ಕಂಥ ಮಾಡಲಿ. ಏನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈಗಾಗಲೇ ನಾನು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಮೊನ್ನೆ ಬಾಗಲಕೋಟೆಯಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ ಜೊತೆಗೆ ಎಸ್ಕಾಮ್ದವರು ಮತ್ತು KPTCLದವ್ರ ಜೊತೆ ಮಾತಾಡಿದ್ವಿ. ಅದಕ್ಕೆ ವಿದ್ಯುತ್ತದ ಸರಬರಾಜದ ಸಣ್ಣ ತೊಡಕಿತ್ತು, ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇನ್ನು ಕೆಲವೇ ದಿವಸದಲ್ಲಿ ಅದನ್ನು ಮೊದಲನೇ ಹಂತದ ಒಂದು ಕಾಮಗಾರಿಗೆ ಚಾಲನೆ ಕೊಡುವಂಥ ಕೆಲಸ ಆಗುತ್ತೆ. ಡಿಸೆಂಬರ್ 2ರಂದು ಬಿಜೆಪಿ ಹಾಗೆ ಜೆಡಿಎಸ್ ಶಾಸಕರಿಂದ ಈಗಾಗಲೇ ಸಭೆಯನ್ನ ಕೂಡ ಕರೆದಿರುವಂತಹದ್ದು. ಕಪ್ಪು ಪಟ್ಟಿ ಪ್ರದರ್ಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 50 ಕೋಟಿ ಕೊಟ್ಟರೆ ನಮಗೆ 10 ರಿಂದ 15 ಕೋಟಿಯನ್ನು ಕೊಡ್ತಾ ಇದ್ರು, ಕೆಲವರಿಗೆ ಕೊಡ್ತಾನೆ ಇರಲಿಲ್ಲ ಅಂತ ಕೂಡ ಹೇಳಿದ್ರು. ಬರುವ ದಿನಗಳಲ್ಲಿ 10 ರಿಂದ 15 ಕೋಟಿ ವಿಪಕ್ಷ ನಾಯಕರಿಗೆ ನಾವು ಕೊಡ್ತೀವಿ, ಅದಕ್ಕೆ ಆತಂಕ ಪಡೋದೇನು ಬೇಡ, ನಾವು ಹಾಗೆ ರಾಜನ್ನ ತೆಗೆದುಕೊಳ್ತೀವಿ, ಎಲ್ಲ ಕ್ಷೇತ್ರದ ಅಭಿವೃದ್ಧಿ ಆದರೆ ರಾಜ್ಯದ ಅಭಿವೃದ್ಧಿ ಆಗತ್ತೆ ಅಂತ ಕೂಡ ಹೇಳಿದ್ರು. ತುಮಕೂರು ಶಾಸಕರು ಕಪ್ಪು ಬಾವುಟವನ್ನು ತೋರಿಸುವಂತಹ ಅವಶ್ಯಕತೆ ಇಲ್ಲ, ಅಗತ್ಯ ಕೂಡ ಇಲ್ಲ, ಅವರಿಗೂ ಹಣ ಬರುತ್ತೆ, ನಮ್ಮ ಶಾಸಕರಿಗೆ 25 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. 1,000 ಕೋಟಿ ರೂಪಾಯಿ ಅದಕ್ಕೆ ನಿಗದಿಪಡಿಸಿ ಟೆಂಡರ್ ಕರೆದು ಕಾಂಟ್ರಾಕ್ಟ್ ಅವಾರ್ಡ್ ಮಾಡಿ ಕೆಲಸ ಪ್ರಾರಂಭ ಆಗಿದೆ. ಮಧ್ಯದಲ್ಲಿ ಅವ್ರದ್ದು ಕೆಲವು ಆತಂಕ ಎಕ್ಸ್ಪ್ರೆಸ್ ಮಾಡಿದ್ದಾರೆ MLA ಅವರು. ನಮ್ಮ ಬೆಂಗಳೂರು, ತುಮಕೂರು ರೂರಲ್ನವರು ಮತ್ತು ತುರುವೇಕೆರೆಯವರು, ಗುಬ್ಬಿಯವರು ಎಲ್ಲರೂ ಕೂಡ ನಮಗೆ ನೀರು ಕಡಿಮೆ ಆಗಬಹುದು ಅನ್ನೋ ಒಂದು ಆತಂಕವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಕಡಿಮೆ ಆಗೋದಿಲ್ಲ ನಿಮಗೆ ಅಂತ ಹೇಳಿ ಈಗಾಗಲೇ ಅದಕ್ಕೆ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಕೂಡ ಮಾನ್ಯ ಸಚಿವರು ಮಾಡಿದ್ದು, ಮಾನ್ಯ ಶಿವಕುಮಾರ್ ಅವರು. ಆ ಟೆಕ್ನಿಕಲ್ ಕಮಿಟಿ ವರದಿ ಕೊಟ್ಟಿದ್ದಾರೆ. ಆ ಟೆಕ್ನಿಕಲ್ ವರದಿ ಆಧರಿಸಿಕೊಂಡು ತೀರ್ಮಾನವನ್ನು ಮಾಡ್ತಾರೆ. 24 TMC ಅಲೋಕೇಶನ್ಗಿಂತ ತುಮಕೂರು ಜಿಲ್ಲೆಗೆ ಹೆಚ್ಚುವರಿಯಾಗಿ ಮತ್ತೆ ಇನ್ನೊಂದು ನೀರು ಬರುತ್ತೆ ಅಂತ ಅಂದ್ರೆ ಈಗ ಮಾಗಡಿಗೆ ಹೋಗೋದು ಯಾವುದನ್ನ ಅಲ್ಲ, ವಾಟರ್ ಅಲೋಕೇಶನ್ ಮಾಡಿಕೊಂಡೇ ಅವ್ರು ಮಾಡಿರ್ತಕ್ಕಂಥದ್ದು. ಹೌದು, ಟೆಕ್ನಿಕಲ್ ಫೀಸಿಬಿಲಿಟಿ ನೋಡೇ ಮಾಡೋದು. 24 TMC ನೀರು ನಮಗೆ ಯಾವತ್ತೂ ಬಂದಿಲ್ಲ. ನಮಗೆ ಬಂದಿರೋದು ಮ್ಯಾಕ್ಸಿಮಮ್ ಅಂದರೆ ಆವರೇಜು 18 TMC ನೀರು ಬಂದಿದೆ ನಮಗೆ. ಅದರಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಆ ವಾಟರ್ ಅಲೋಕೇಶನನ್ನು ಅವರು ಮಾಡ್ಕೊಂಡಿದ್ದಾರೆ. ಪಂಚಮಸಾಲಿ ಮೀಸಲಾತಿಯ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿಮ್ಮ ಹೋರಾಟವನ್ನು ಹತ್ತಿಕ್ಕುವಂತಹ ಪ್ರಯತ್ನ ನಡೆದಿದೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಅಧಿವೇಶನದ ಸಂದರ್ಭದಲ್ಲಿ ನಾವು ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ಕೂಡ ಹೇಳಿದರು. ಡಿಸೆಂಬರ್ 10ರಂದು 5,000 ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ. 10,000ಕ್ಕೂ ಅಧಿಕ ಪಂಚಮಸಾಲಿ ವಕೀಲರು ಕೂಡ ಈ ರ್ಯಾಲಿಯಲ್ಲಿ ಸೇರ್ತಾರೆ. ವಕೀಲರ ನೇತೃತ್ವದಲ್ಲಿ ಈ ಹೋರಾಟ ನಡೆಯುತ್ತೆ ಅಂತ ಕೂಡ ತಿಳಿಸಿದ್ರು. ಇನ್ನು ಸುವರ್ಣಸೌಧಕ್ಕೆ ಲಕ್ಷಾಂತರ ಪಂಚಮಸಾಲಿಗಳು ಮುತ್ತಿಗೆಯನ್ನ ಹಾಕ್ತೀವಿ ಅನ್ನೋದರ ಕುರಿತಾಗಿ ತಿಳಿಸಿದ್ರು. ಎಲ್ಲಾ ಜಿಲ್ಲೆಗಳಲ್ಲಿ ಪೂರ್ವಭಾವಿ ಸಭೆಯನ್ನ ಮಾಡಲಾಗ್ತಾ ಇದೆ. ನಮ್ಮ ಹೋರಾಟ ಸಮಿತಿಯ ಪದಾಧಿಕಾರಿಗಳಿಗೆ ಪೊಲೀಸರು ಫೋನ್ ಮಾಡ್ತಾ ಇದ್ದಾರೆ ಅಂತ ಕೂಡ ತಿಳಿಸಿದ್ರು. ಎಷ್ಟು ಜನ ಹೋಗ್ತೀರಿ, ಏನ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ನಮ್ಮ ಯುವಕ ನೈತಿಕ ಶಕ್ತಿಯನ್ನು ಕುಗ್ಗಿಸುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ಕೂಡ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಸರ್ಕಾರ ಬರಲಿಕ್ಕೆ ನಾವೇ ಮೂಲಕ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ನಾವು ಹೋರಾಟ ಮಾಡಿದ ಪರಿಣಾಮ ಹಿಂದಿನ ಸರ್ಕಾರ ಏನು ಬೊಮ್ಮಾಯಿಯವರು 2D ಮೀಸಲಾತಿ ಕೊಟ್ಟರು. ಆ ಕೊಡುವಂಥ ಮೀಸಲಾತಿಯನ್ನು ಒಂದು 3 ತಿಂಗಳು ಮುಂಚೆ ಕೊಟ್ಟಿದ್ರೆ ನೀವತ್ತು ಬರೋಕ್ಕೆ ಅವಶ್ಯಕತೆ ಇರಲಿಲ್ಲ. ಕೊಡೋದು ಸಂದರ್ಭ ತಡವಾಯಿತು, ನೀತಿ ಸಮಿತಿ ಬಂತು, ನಾನು ಉಪವಾಸತೆ ಕೈಗೊಂಡೆ. ಉಪವಾಸತೆ ಕೈಗೊಂಡ ಸಂದರ್ಭ ನನ್ನ ಕಣ್ಣೀರಿನ ಪ್ರತಿಯೊಂದು ಹಣಿಗಳು ಮತಗಳಾಗಿ ಕನ್ವರ್ಟ್ ಆಗಿ ನಿಮ್ಮ ಸರ್ಕಾರ ಬರಲಿಕ್ಕೆ ಅವಕಾಶವಾಯಿತು. ನೀವೇನು ಇವತ್ತು ಕುಂತಿದ್ದೀರಿ, ನಿಮ್ಮ ಸರ್ಕಾರ ಬರಲಿಕ್ಕೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಮಾತ್ರ ಕಾಣಲ್ಲ, ಲಿಂಗಾಯತರು ಕಾಣೋದನ್ನ ಸತ್ಯನ ಅರ್ಥ ಮಾಡಿಕೊಂಡು ಆ ಲಿಂಗಾಯತ ಋಣವನ್ನು ತಿಳಿಸೋ ಪ್ರಯತ್ನ ಮಾಡಿ. ನಿಮಗೆ ಇಚ್ಛಾಶಕ್ತಿ ಇದ್ದರೆ ನಾಳಿನ 2A ಮೀಸಲಾತಿ ಅನುಷ್ಠಾನ ಮಾಡಿ. ನಿಮಗೆ ಇಚ್ಛಾಶಕ್ತಿ ಇದ್ದರೆ ಹಿಂದಿನ ಸರ್ಕಾರ ಕೊಟ್ಟ 2D ಮೀಸಲಾತಿಯನ್ನು ಎಲ್ಲರ ವಾಪಸ್ ಪಡ್ಕೊಂಡು ಇಂಪ್ಲಿ ಮಾಡೋ ಪ್ರಯತ್ನ ಮಾಡಿರಿ. 2A 2D ಕೊಡ್ಲಿಕ್ಕೆ ನಿಮಗೆ ತೊಂದರೆ ಆದರೆ ಸೆಂಟ್ರಲ್ OBCಗೆ ಎಲ್ಲ ಲಿಂಗಾಯತನ್ನು ಸೇರಿಸೋ ಪ್ರಯತ್ನ ಮಾಡಿರಿ. ನಿಮ್ಮನ್ನು ನಾವು ಗೌರವಿಸ್ತೀವಿ, ನಿಮಗೆ ನಾವು ಮುತ್ತಿಗೆ ಹಾಕಲ್ಲ, ಮುತ್ತಿನ ಹಾರ ಹಾಕಿ ನಿಮ್ಮನ್ನು ಅಭಿನಂದಿಸ್ತೀವಿ ಅನ್ನೋಂಥ ಮಾತನ್ನು ಸರ್ಕಾರ ಕೇಳಕ್ಕೆ ಇಚ್ಛೆಪಡ್ತೀವಿ. ಹಾಗಾಗಿ ತಾಳ್ಮೆಯಿಂದಿರ್ತಕ್ಕಂಥ ಪಂಚಮಸಾಲಿಗಳನ್ನು, ಸಹನೆಯಿಂದಿರ್ತಕ್ಕಂಥ ಪಂಚಮಸಾಲಿಗಳನ್ನು, ಶಾಂತಿ ದೂತರಾಗಿರ್ತಕ್ಕಂಥ ಪಂಚಮಸಾಲಿಗಳನ್ನು ಕೆಣಕುವಂಥ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮೂಲಕವಾಗಿ ಮಾನ್ಯ ಕರ್ನಾಟಕ ಘನ ಸರ್ಕಾರ ಕೇಳಕ್ಕೆ ಇಚ್ಛೆಪಡ್ತೀನಿ. ಜೊತೆಯಲ್ಲಿ
ನಮ್ಮ ಸಮುದಾಯದ ಜನಕ್ಕೆ ಕೇಳಕ್ಕೆ ಇಚ್ಛೆಪಡ್ತೀನಿ, ನಿಮ್ಮದು ಗುರಿ ಮಾತ್ರ ಒಂದೇ ಇರಬೇಕು ಅಂತ. ಯಾವುದೇ ರಾಜಕಾರಣಿಗಳು, ಯಾವುದೇ MLA, ಯಾವುದೇ ಮಂತ್ರಿ ಏನೇ ಬೇಕಾದ ಸ್ಟೇಟ್ಮೆಂಟ್ ಕೊಡಲಿ, ಏನೇ ನಮ್ಮ ಹೋರಾಟವನ್ನು ಹತ್ತಿಕ್ಕೊಂದು ಪ್ರಯತ್ನ ಮಾಡಿ ಸಹ ಹೋರಾಟ ಮಾಡುವಂಥ ನಮ್ಮ ಗುರುಗಳು ಏನು ಹೇಳ್ತಾರೆ ಅದೇ ಫೈದನ್ನು ತಿಳ್ಕೊಂಡು ಹೋರಾಟದ ಕಡೆ ಗಮನ ಕೊಡೋದು ಪ್ರಯತ್ನ ಮಾಡಿ. ಯಾವುದೇ ಟೀಕೆ ಟಿಪ್ಪಣಿಗಳು ಏನೇ ಮಾಡಲಿ ಅವರೆಲ್ಲರೂ ಸಹ ನಮ್ಮವರೇ. ಸರ್ಕಾರದಿಂದ ಮಂಜೂರಾದ ಭೂಮಿಗಳಿಗೆ ಪೋಡಿ ದಾಖಲೆಯ ದುರಸ್ತಿ ಅಭಿಯಾನ ಇಂದಿನಿಂದ ಆರಂಭಿಸಲಾಗ್ತಾ ಇದೆ. ಇನ್ನು ಈ ಕ್ರಮದಿಂದ ರಾಜ್ಯದ 20 ರಿಂದ 25 ಲಕ್ಷ ರೈತರ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ವಿಕಾಸಸೌಧದಲ್ಲಿ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡುವುದರ ಮೂಲಕ ಸಭೆಯನ್ನು ನಡೆಸಿ ನಂತರ ಸುದ್ದಿಗೋಷ್ಠಿಯಲ್ಲೂ ಕೂಡ ಮಾತನಾಡಿದ್ರು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ. ರಾಜ್ಯದಲ್ಲಿ ಒಟ್ಟು 1.96 ಲಕ್ಷ ಸರ್ಕಾರಿ ಸರ್ವೆ ಸಂಖ್ಯೆಯಲ್ಲಿ ಭೂರಹಿತ ರೈತರಿಗೆ ಸರ್ಕಾರಿ ಭೂಮಿ ಮಂಜೂರನ್ನ ಮಾಡಲಾಗಿದೆ. ಕಳೆದ 30 ರಿಂದ 40 ವರ್ಷಗಳ ಹಿಂದೆಯೇ ಈ ಭೂಮಿ ಮಂಜೂರನ್ನ ಮಾಡಲಾಗಿದ್ರೂ ಕೂಡ ಪೋಡಿ ದುರಸ್ತಿಯನ್ನ ಮಾಡಿರಲಿಲ್ಲ. ಇದರಿಂದ ಭೂಮಿ ಪಡೆದವರಿಗೆ ಪಹಣಿ ಸೇರಿದಂತೆ ಮತ್ತಿತರ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ರಾಜ್ಯದಾದ್ಯಂತ ಪೋಡಿಯ ದುರಸ್ತಿ ಕಾರ್ಯವನ್ನ ಆರಂಭಿಸಲಾಗ್ತಾ ಇದೆ ಅಂತ ಕೂಡ ಹಾಸನದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಏನು ಚಾಲನೆಯನ್ನು ನೀಡಲಾಗುತ್ತೆ, ಹಾಸನದಲ್ಲಿ ನಡೆಯುವಂತಹ ಬೃಹತ್ ಸಮಾವೇಶದಲ್ಲಿ ಚಾಲನೆಯನ್ನು ನೀಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದರು. ಪೋಡಿ ದುರಸ್ತಿಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ದಾಖಲಾತಿಯ ನಮೂನೆಯನ್ನು 1 ರಿಂದ 5 ಮತ್ತು 6 ರಿಂದ 10 ಸರಿಪಡಿಸಬೇಕಾಗುತ್ತೆ. ಅದರಿಂದ ಈಗಾಗಲೇ 1.96 ಲಕ್ಷ ಸರ್ವೆ ಸಂಖ್ಯೆಗಳ ಪೈಕಿ 27,107 ಸರ್ವೆ ಸಂಖ್ಯೆಗಳ ನಮೂನೆಯಾಗಿದೆ. 1 ರಿಂದ 5 ಆನ್ಲೈನ್ ಮೂಲಕ ದಾಖಲಿಸುವಂತಹ ಕಾರ್ಯ ಪೂರ್ಣಗೊಂಡಿದೆ. ಇನ್ನೊಂದು ತಿಂಗಳಲ್ಲಿ ಉಳಿದಂತಹ ಸರ್ವೆ ಸಂಖ್ಯೆಯ ನಮೂನೆ ಏನಿದೆ 1 ರಿಂದ 5 ದಾಖಲಿಸುವಂತಹ ಕಾರ್ಯ ಪೂರ್ಣಗೊಳ್ಳುತ್ತೆ ಅಂತ ಹೇಳಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ತಿಳಿಸಿದರು. ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ. ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ.